ಆಸೆಯು ಕೈಗೂಡಿತ್ತು. ತುಂಬ ವರ್ಷದ ಕನಸು ನನಗೆ. ಒಂದು ಡೈಮಂಡ್ ಸಣ್ಣದಾದರೂ ತೊಗೊಳ್ಬೇಕು ಅಂದ್ಕೊಂಡು ಇದ್ದೆ, ಅದು ಕಾಲ ಕೂಡ ಬಂದಿರಲಿಲ್ಲ. ಬಾಲಾಜಿ ಜ್ಯುವೆಲ್ಸ್ ಆ್ಯಂಡ್ ಜೆಮ್ಸಿಂದ ನನಗೆ ಕಾಲ ಕೂಡ ಬಂತು. ಚಿಕ್ಕದಲ್ಲ, ತುಂಬ ದೊಡ್ಡದೇ ತೊಗೊಂಡಿದ್ದೀನಿ. ನನ್ನ ಹೆಸರು ನಂದಿನಿ ಅಂತ. ನಾನು ಗ್ರೀನ್ ಟೀ, ಇದು ಸ್ಪೆಷಲ್ ಗ್ರೀನ್ ಟೀ ನಾನೇ ಮನೇಲಿ ಸ್ವತಃ ರೆಡಿ ಮಾಡೋದು. ಇದ್ರ ಜೊತೆಲಿ ಇನ್ನೂ 8 ಪ್ರಾಡಕ್ಟ್ ಮಾಡ್ತೀನಿ. ವೆಯ್ಟ್ ಲಾಸ್ ಪೌಡರು, ರಾಗಿ ಅಂಬ್ಲಿ, ಬಾರ್ಲಿ ಗಂಜಿ, ಹೆಸರು ಕಾಳು ಜ್ಯೂಸು, ಕಷಾಯ ಪೌಡರು, ಫೇಸ್ ಆಯಿಲು, ಫೇಸ್ ಪೌಡರು. ನನ್ನ ಫೇಸೇ ನೋಡ್ಬೋದು ನೀವು ಎಷ್ಟು ಕ್ಲೀನಾಗಿದೆ. ಮತ್ತು ನಾನು ತುಂಬ ದಪ್ಪ ಇದ್ದೆ, ಈಗ ತುಂಬ ಸಣ್ಣ ಆಗಿದ್ದೀನಿ. ಯಾರಿಗಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ವಾಟ್ಸಪ್ ಮಾಡಿ, ಕಾಲ್ ಮಾಡಿಬಿಡಿ, ವಾಟ್ಸಪ್ ಮಾಡಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು. ಬೆಂಗಳೂರಲ್ಲಿ ಚಿಕ್ಕಪೇಟೆ, ಇದು ಅವಿನಿ ರೋಡು, ಇದು ಬಾಲಾಜಿ ಸ್ವೀಟ್ಸು. ಇದು ನೋಡಿ, ಈ ಕಡೆ ಹೋದರೆ ನಿಮಗೆ ಟೌನ್ ಹಾಲ್ ಕಡೆ ಹೋಗುತ್ತೆ, ಈ ಕಡೆ ಅವಿನಿ ರೋಡ್ ಕಡೆ ಹೋಗುತ್ತೆ. ಇವಾಗ ಸೀದಾ ಹೋಗಬೇಕು, ಎಲ್ಲೂ ಹೋಗಂಗಿಲ್ಲ. ಏನು ಎತ್ತ ಯಾಕೆ ಹೋಗ್ತಾ ಇದ್ದೀನಿ ಪ್ರತಿಯೊಂದು ಹಂತವಾಗಿ ಹೇಳ್ತೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ಎಲ್ಲ ಥರ ಹಣ್ಣು, ಬಟ್ಟೆ. ನಮ್ಮ ಅವಿನಿ ರೋಡಲ್ಲಿ ಇವಾಗ ಸಂಜೆ 5 ಗಂಟೆ ಆದರೂ ನೋಡಿ ಎಷ್ಟು ರಶ್ ಇರುತ್ತೆ. ಎಲ್ಲ ಥರ ಸಿಗುತ್ತೆ ನಿಮಗೆ, ಅಂದರೆ ನೋಡ್ಕೊಂಡು ತೊಗೊಳ್ಬೇಕು. ನಾನಿದು ಸರ ಮಾಡಿಸಿದ್ದೆಲ್ಲಿ ಏನು ಅದನ್ನು ಪ್ರತಿಯೊಂದು ವಿಡಿಯೋ ನೆಕ್ಸ್ಟ್ ಬರುತ್ತೆ ನೋಡಿ. ಈ ಸರ ಪೋಣಿಸಿದ್ದು ವಿಡಿಯೋ ಎಲ್ಲಿ ಏನು ಅಂತ ನೋಡಿದ್ದೀರಾ. ತುಂಬ ಚೆನ್ನಾಗಿ ಕಮೆಂಟ್ಗಳು ಮಾಡಿದ್ದೀರಾ, ತುಂಬ ಥ್ಯಾಂಕ್ ಯು. ಹಾಗೆ ಪ್ರತಿಯೊಂದು ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ, ಶೇರ್ ಮಾಡಿ. ನಿಮ್ಗೆ ಯಾವುದಾದ್ರೂ ವಿಡಿಯೋನ ಯಾರಿಗಾದ್ರೂ ಶೇರ್ ಮಾಡಬೇಕನ್ನಿಸ್ತು ಅಂದರೆ ತುಂಬ ಮನಸ್ಸಿಂದ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವಾಗ ಕ್ರಿಸ್ಮಸ್ ಬಂತು, ಹಾಗಾಗಿ ಕ್ರಿಸ್ಮಸ್ದೇ ಜಾಸ್ತಿ. ಸೀದಾ ಬರಬೇಕು, ಎಲ್ಲೂ ಸ್ಕಿಪ್ ಮಾಡಬಾರ್ದು. ಸಂಜೆ 5 ಗಂಟೆ ಆಗಿರೋದ್ರಿಂದ ಹೀಗಿದೆ. ಶನಿವಾರ ಭಾನುವಾರ ಅಂತೂ ನೀವು ನಡೆಯೋದೇ ಬೇಡ. ನೀವು ಬರ್ತಿದ್ರೆ ಅವರೇ ತಳ್ಕೊಂಡು ಒಂದು ಮೂಲೆಗೆ ಬಂದು ಬಿಟ್ಟಿರ್ತಾರೆ, ಅಷ್ಟು ರಶ್ ಇರುತ್ತೆ. ಇವತ್ತಷ್ಟು ಜನನೇ ಇಲ್ಲ ನೋಡಿ. ಕ್ರಿಸ್ಮಸ್ಸು ಡೆಕೋರೇಷನ್ಗೆ ಹೆಲಿಕಾಪ್ಟ್ರ್ ಮೇಲೆ ಶಾಂತಾ ಕ್ಲಾಸ್ ಹೋಗ್ತಿರೋದು ನೋಡಿ. ಮೇರಿ ಕ್ರಿಸ್ಮಸ್. ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ವಿಡಿಯೋ ಮಾಡಲ ಅಂದರೆ ಬೇಡ ಅಂದರು. ಓಕೆ ಅಂತ ಮಾತಾಡಿಸ್ಕೊಂಡು ಮುಂದೆ ಏನಾಗಲಿ ಮುಂದೆ ಸಾಗು ನೀ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಹಾಗಂತ ಈ ಹಾಡಿಗೆ ನಾನು ಏನೋ ಒಂದು ಬಯಸಿದ್ದೆ, ಅದು ನನಗಿವತ್ತು ಸಿಗ್ತಾ ಇದೆ. ಏನು ಅಂತ ಫುಲ್ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಬಂದ್ವು ಆಸೆಯು ಕೈಗೂಡಿತು, ಆಸರೆ ದೊರೆತಾಯಿತು, ಚಿಂತೆ ದೂರವಾಯಿತು. ಆಸೆ ಕೈಗೂಡೋ ಟೈಮ್ ನಂದು ನೋಡಿ. ರಾಜ ಮಾರ್ಕೆಟ್ಟು ಇದ್ರೊಳಗಡೆ ಹೋಗೋಣ ಈಗ. ತುಂಬ ವಿಡಿಯೋ ಮಾಡಿದ್ದೀನಿ. ಬಾಲಾಜಿ ಜ್ಯುವೆಲ್ಸ್ ಆ್ಯಂಡ್ ಜೆಮ್ಸ್ ಅಂತ ಅವ್ರ ಅಂಗಡಿಗೆ ಹೋಗೋಣ ಈಗ ನೋಡಿ. ಬಾಲಾಜಿ, ಶ್ರೀ ಬಾಲಾಜಿ ಜ್ಯುವೆಲ್ಸ್ ಆ್ಯಂಡ್ ಜೆಮ್ಸ್. ಬನ್ನಿ ಒಳಗೆ ಹೋಗೋಣ. ನಾನು ನೋಡ್ಬಿಟ್ಟು ಸರ್ ಓಡೋಗ್ತಿದ್ದಾರೆ. ನಾನಂದರೆ ಭಯ ಅವ್ರಿಗೆ. ನಮಸ್ಕಾರ ರಂಜಿತಾ. ನನಗೆ ಇವತ್ತು ನಾನು ತುಂಬ ವರ್ಷದಿಂದ ಒಂದು ಕನಸಿಟ್ಕೊಂಡಿದ್ದೆ. ಯಾಕಂದರೆ ನನ್ನ ಹತ್ರ ಡೈಮಂಡ್ ಏನೂ ಇರಲಿಲ್ಲ. ಅದಕ್ಕೆ ನಿಮ್ಮದು ನೆನೆ ಒಂದು ವೀಡಿಯೋದಲ್ಲಿ ಮೂಗ್ಬಿಟ್ಟು ನೋಡಿದ್ದೆ, ಅದಕ್ಕೆ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ನಂಗೆ ದಯವಿಟ್ಟು ತೋರಿಸ್ತೀರಾ ನನಗೆ? ಇದೆಲ್ಲ ನಾನು ವೀಡಿಯೋ ಮಾಡಿದ್ದೀನಿ. ಅದು ಹಾರ ಹಾಕ್ಕೊಂಡು ವೀಡಿಯೋ ಮಾಡಿದ್ದೆ, ಆ ಸರ ಹಾಕ್ಕೊಂಡು ವೀಡಿಯೋ ಮಾಡಿದ್ದೆ, ನೋಡಿರ್ಬೋದು. ತುಂಬ ಜನ ನೋಡಿ ಒಳ್ಳೆ ಕಮೆಂಟ್ ಮಾಡಿದ್ದೀರಾ, ವಿಡಿಯೋ ನೋಡಿದ್ದೀರಾ ನೋಡಿ.
ಇವ್ರ ಅಂಗಡಿಗೆ ಬಂದರೆ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ ಇದೆ, ನೋಡ್ಬೋದು. ನಾನು ಏನಕ್ಕೆ ಬಂದಿದ್ದೀನಿ ಅಂತ ತೋರಿಸ್ತೀನಿ ಈಗ. ಇದೆಲ್ಲ ಡೈಮಂಡ್ ಇಯರಿಂಗ್, ಡೈಮಂಡು ಮೂಗ್ಬೊಟ್ಟಿದೆಲ್ಲ ನನ್ನ ಹತ್ರ ವಿತ್ ಸರ್ಟಿಫಿಕೇಟ್ ಕೊಡ್ತಾರೆ. ನನ್ನ ಹತ್ರ ಒಂದು ಏನೂ ಡೈಮಂಡ್ ಇರಲಿಲ್ಲ, ಅದಕ್ಕೋಸ್ಕರ ಒಂದು ಡೈಮಂಡ್ ತೊಗೊಳ್ಳೋಣ ಅಂತ ಇವ್ರ ಅಂಗಡಿಗೆ ಬಂದಿದ್ದೀನಿ. ಯಾವುದಂತ ತೊಗೊಳ್ಳೋದು ಅಂತ ಗೊತ್ತಿಲ್ಲ. ನಿನ್ನೆ ಇದು ನೋಡಿದ್ದೆ, ನನಗೆ ತುಂಬ ಇಷ್ಟ ಆಯ್ತಿತ್ತು. ಹಂಗಾಗಿ ನೋಡೋಣ, ನಂಗೆ ಸ್ವಲ್ಪ ದೊಡ್ಡದು ಇಷ್ಟ. ಹಾಗಾಗಿ ನಿನ್ನೆ ಇದನ್ನು ನೋಡಿದ್ನಲ್ಲ, ಕೇಳಿದೆ ಇವತ್ತು ಫೋನ್ ಮಾಡಿ, ಇದೆಯಾ ಅದು ಅಂದೆ. ಇದೇ ಬನ್ನಿ ಅಂತ ಅಂದರು. ನೋಡಿ ನೋಡಿ ಚೆನ್ನಾಗಿದೆಯಾ? ಪ್ಯೂರ್ ಡೈಮಂಡ್ ಇದು. ನನ್ನ ಹತ್ರ ಏನೂ ಇರಲಿಲ್ಲ, ಒಂದು ಸಣ್ಣದೊಂದು ಕಲ್ಲು, ಡೈಮಂಡ್ ಕಲ್ಲು ಸಮೇತ ಇಲ್ಲ. ಇದೊಂದು ಚೂರು ತೋರ್ಸಮ್ಮ, ದೊಡ್ಡದು ಯಾವುದಿದೆ ಅದನ್ನು ಮಾತ್ರ ತೋರ್ಸಪ್ಪ. ತುಂಬ ವೆರೈಟಿ ಇದೆ, ಇದಿಷ್ಟೇ ಅಲ್ಲ, ಇನ್ನೂ ತುಂಬ ವೆರೈಟಿ ಇದೆ. ನಿಮ್ಗೆ ಯಾವ್ದು ಬೇಕು ಇಲ್ಲಿ ಅಂಗಡಿಗೆ ಬಂದರೆ ಅವರು ನೀಟಾಗಿ ತೋರಿಸ್ತಾರೆ. ಇದು ತುಂಬ ಚೆನ್ನಾಗಿದೆಯಲ್ಲಮ್ಮ, ನೋಡಿ. ಯಾವ್ದು ನಿನ್ನೆ ಇದು ನೋಡ್ಕೊಂಡು ಹೋಗಿದೆ, ಇವತ್ತು ಇವರು ಯಾವುದ್ಯಾವುದೋ ತೋರಿಸಿದ್ರು ಕನ್ಫ್ಯೂಸ್ ಆಗ್ತಾ ಇದೆ. ಯಾವ್ದು ಚೆನ್ನಾಗಿದೆ ನೋಡಿ. ಆಸೆಯು ಕೈಗೂಡಿತ್ತು. ತುಂಬ ವರ್ಷದ ಕನಸು ನನಗೆ, ಒಂದು ಡೈಮಂಡ್ ಸಣ್ಣದಾದರೂ ತೊಗೊಳ್ಬೇಕು ಅಂದ್ಕೊಂಡು ಇದ್ದೆ. ಅದು ಕಾಲ ಕೂಡ ಬಂದಿರಲಿಲ್ಲ. ಬಾಲಾಜಿ ಜ್ಯುವೆಲ್ಸ್ ಆ್ಯಂಡ್ ಜೆಮ್ಸಿಂದ ನನಗೆ ಕಾಲ ಕೂಡ ಬಂತು. ಚಿಕ್ಕದಲ್ಲ, ತುಂಬ ದೊಡ್ಡದೇ ತೊಗೊಂಡಿದ್ದೀನಿ. 2 ಕಡೆ ಮೂಗು ಚುಚ್ಚಿಸ್ಕೊಂಡಿದ್ದೀನಿ. ಒಂದು ತೊಗೊಂಡಿದ್ದೀನಿ, ಇನ್ನೊಂದು ಆಮೇಲೆ ಕೊಡಿ ಸರ್ ಅಂತ ಹೇಳಿದ್ದೀನಿ, ಕೊಡ್ತೀನಿ ಅಂತ ಹೇಳಿದ್ದಾರೆ. ಚೆನ್ನಾಗಿದೆಯಾ? ಯಾರಿಗಾದ್ರೂ ಏನಾದರೂ ಬೇಕು ಅಂತ ಅಂದರೆ, ನಾನು ತುಂಬ ವೀಡಿಯೋ ಹಾಕಿದ್ದೀನಿ ಇವ್ರದ್ದು. ಯಾರಿಗಾದ್ರೂ ಏನಾದ್ರು ಬೇಕಾದ್ರೆ ಇದು ಸಣ್ಣ ಪುಟ್ಟ ನಾನು ತೋರಿಸ್ತಿರೋದು. ಅಂದರೆ ನಿಮಗೆ ಪ್ರತಿಯೊಂದು ಸಣ್ಣದ್ರಿಂದ ಹಿಡಿದು ಪ್ರತಿಯೊಂದು ನಾನು ಹಳೆ ವೀಡಿಯೋದಲ್ಲಿ ತೋರಿಸಿದ್ದೀನಿ, ಬುಗುಡಿ ಎಲ್ಲ ಎಷ್ಟು ಡಿಸೈನ್ ಆಗಿದೆ ಅಂತ ಹೇಳಿ. ಯಾರಿಗಾದ್ರೂ ಬೇಕು ಅಂತ ಅಂದರೆ ಬನ್ನಿ, ತುಂಬ ಕಡಿಮೆಗೂ ಕೊಡ್ತಾರೆ ಮತ್ತು ಚೆನ್ನಾಗೂ ಇರುತ್ತೆ. ನನ್ನ ಆಸೆ ಕೈಗೂಡ್ತು, ಒಂದು ವಜ್ರದ ಮೂಗೊಟ್ಟು ತೊಗೊಂಡು, ಅದೆಲ್ಲ ನಿಮ್ಮೆಲ್ಲರೂ ಪ್ರೀತಿಯಿಂದ ಅಂತ ಹೇಳಿ ಈ ವಿಡಿಯೋನ ಮೂಗೊಟ್ಟು ಹಾಕ್ಕೊಂಡು ಮನೆಗೆ ಹೋದ್ಮೇಲೆ ಮೂಗೊಟ್ಟು ಹಾಕ್ಕೊಂಡು ತೋರಿಸ್ತೀನಿ. ಈ ಅಂಗಡಿಲಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮನೆಗೆ ಹೋದ್ಮೇಲೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೇರಲಿ ಅಂತ ಹೇಳಿದ್ರು. ನಿಜವಾಗ್ಲೂ ಚೂರು ತೊಗೊಂಡು ನಿಮ್ಗೆ ಜಾಸ್ತಿ ಸೇರುತ್ತೆ. ಕೈಗುಣ ಚೆನ್ನಾಗಿದೆ. ಒಂದ್ಸರಿ ತಗೊಂಡೆ, ತುಂಬ ಇಷ್ಟ ಆಯಿತು. ಇಲ್ಲೇನೋ ನೋಡಿ, ರೋಡ್ ಸೈಡು ಈ ಥರ ಎಲ್ಲ ಇರುತ್ತೆ. ಅಣ್ಣಮ್ಮ ಕೂರಿಸಿದ್ರು ನೋಡಿ. ಅಣ್ಣಮ್ಮನ ಮೆರವಣಿಗೆ ಕರ್ಕೊಂಡು ಹೋಗ್ತಿದ್ದಾರೆ, ಇಲ್ಲಿ ಕೂರಿಸಿದ್ರು, ತೆಗ್ದಿದ್ದಾರೆ. ಪ್ರಸಾದ ಕೊಟ್ಟರು, ಅಣ್ಣಮ್ಮ ಪ್ರಸಾದ ಸಿಕ್ತು. ಮನೆಗೆ ಬಂದೆ, ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇದು ಮಾಮೂಲಿ ನಾನು ಫಸ್ಟ್ ಟೈಮ್ ತೊಗೊಂಡಿರೋದು ಡೈಮಂಡು. ಮಾಮೂಲಿ ಇದ್ದು ಥರ ಇಲ್ಲ, ಇದು ಉಲ್ಟಾ ಇದೆ ನೋಡಿ. ಹತ್ರದಿಂದ ತೋರಿಸ್ತೀನಿ. ಉಲ್ಟಾ ಇದೆ. ನಮಗೆ ಹಾಕ್ಕೊಳ್ಳೋಕೆ ಕಷ್ಟ ಆಗುತ್ತೆ, ಹೇಗೆ ಹಾಕ್ಕೊಳ್ಳೋದೋ ಗೊತ್ತಿಲ್ಲ. ನೋಡೋಣ, ಟ್ರೈ ಮಾಡ್ತೀನಿ. ಯಾಕಂದರೆ ತಿರುಪ ಬೇರೆ ಥರ ಇದೆ, ಡೈಮಂಡ್ಗೆ ಇದೇ ಥರ ಬರೋದ ಏನೋ, ನಾನು ಕೇಳಲಿಲ್ಲ ಅವ್ರಿಗೆ. ನನ್ನ ಹತ್ರ ತುಂಬ ಮೂಗ್ಬೊಟ್ಟು ಕಲೆಕ್ಷನ್ ಇದೆ, ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಈ ಮೂಗ್ಬೊಟ್ಟು ನಾನು ಆವಾಗ ದೊಡ್ಡದು ಹುಡುಕ್ತಾ ಇದ್ದಾಗ 3,000 ರೂಪಾಯಿ ಕೊಟ್ಬಿಟ್ಟು ತೊಗೊಂಡಿದ್ದೆ ಅವಾಗ. ನೋಡಿ, ಭಯ ತಿರುಪ ಎಲ್ಲಿ ಮಾತಾಡುವಾಗ ಒಳಗೊಟ್ಟೋಗುತ್ತೆ ಅಂತ 3,000 ಕೊಟ್ಟಿದ್ದೆ ಅವಾಗ ನಾನು ಇದನ್ನು. ಇದೇ ದೊಡ್ಡದು, ಬೇಡ ಬೇಡ ಅಂತಿದ್ರು. ಇವಾಗ ಇದು ನೋಡೋಣ ಹೇಗೆ ಹಾಕ್ಕೊಳ್ಳೋದು ಅಂತ ಗೊತ್ತಿಲ್ಲ. ಉಲ್ಟಾ ಇದೆ. ನಾನು ಏನು ಮಾಡ್ತೀನಿ ನೋಡಿ, ಚೆನ್ನಾಗಿ ಕಾಣಿಸ್ತಾ? ನಾನು ಸೂಜಿಲಿ ಹಾಕ್ಕೊಂಡು ತಿರುಪನ ಎಳ್ಕೊಳ್ತಿದ್ದೆ. ಇದು ತಿರುಪ ಉಲ್ಟಾ ಇದೆ, ತಿರುಪಲ್ಲಿ ಹಿಂಗೆ ಸುತ್ತೋದಿದೆ.
ಹೇಗೆ ಮಾಡೋದು? ಹೀಗೆ ಹಾಕ್ಕೊಳ್ಬೇಕು ಕಷ್ಟಪಟ್ಟು, ಗೊತ್ತಿಲ್ಲ, ನೋಡೋಣ. ಹಾಗೂ ಈಗೂ ತಿರ್ಪನ ಹಾಕ್ಕೊಂಡು ಎಳ್ಕೊಂಡೆ. ಯಾಕಂದರೆ ಇದು ಉಲ್ಟಾ ಇದೆ. ಉಲ್ಟಾ ಇರೋದರಿಂದ ನನಗೆ ತುಂಬ ಕಷ್ಟ ಆಗ್ತಿದೆ. ನನ್ನ ಹತ್ರ ಇರೋದು ಮೂಪಟ್ಟದ್ದು ಕಲೆಕ್ಷನ್ನು ಬೇಕು ಅಂದರೆ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ವಿಡಿಯೋ ಮಾಡ್ತೀನಿ. ನೋಡಿ, ಯಾವ ಕಡೆ ತಿರುಗಿಸೋದು ಏನು ಅಂತಲೂ ನನಗೆ ಐಡಿಯಾ ಬರ್ತಾ ಇಲ್ಲ. ಹೊಸ್ತಲ್ವಾ, ಯಾವ ಕಡೆ ತಿರುಗಿಸಿದ್ರೂ ಬಿದ್ದೋಗ್ತಾ ಇದೆ. ಮೊನ್ನೆ ನಾನೊಂದು ಬೆಳ್ಳಿ ತೊಗೊಂಡಿದ್ದೆ, ಅದು ಹಾಗೆ ಉಲ್ಟಾ ಇತ್ತು. ಇದು ಹಾಗೆ ಇದೆ. ಯಾವ ಕಡೆ ತಿರುಗಿಸಿದ್ರೂ ಗೊತ್ತಾಗ್ತಾ ಇಲ್ಲ. ಯಾವ ಕಡೆ ತಿರುಗಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆರ್ಡ್ರ್ ಬೇರೆ ತುಂಬ ಬರ್ತಾ ಇದೆ. ಗೊತ್ತಾಯಿತು ನೋಡಿ, ಈಗ ಗೊತ್ತಾಯಿತು. ಕಷ್ಟ ಆಯಿತು, ಸ್ವಲ್ಪ ಹಾಕ್ಕೊಳ್ಳೋಕ್ಕೆ ಕಷ್ಟ ಅನ್ನಿಸ್ತು. ಮೂಗೆಲ್ಲ ಕೆಂಪಾಗೋಯ್ತು ನೋಡಿ, ಹೇಗೆ ಕಾಣಿಸ್ತಾ ಇದೆ. ಮೂಪೊಟ್ಟು ಮತ್ತು ಕಿವಿದ ಸೈಡ್ದು ಓಲೆಗಳು ಹಾಕ್ಕೊಳ್ಬೇಕಾದ್ರೆ ಕೂತ್ಕೊಂಡೆ ಹಾಕ್ಕೊಳ್ಳಿ. ಈಗ ಫೈನಲಾಗಿ ಬರ್ತೀನಿ. ನಾನು ಸೂಜಿ ಎಲ್ಲ ಇಟ್ಕೊಂಡೆ. ನಾನು ಸೂಜಿ ಇಲ್ಲೇ ಇಟ್ಟಿರ್ತೀನಿ. ಇದು ನೋಡಿ, ಇದು ನಾರ್ಮಲ್ ತಿರ್ಪ. ಎಷ್ಟಾಯಿತು, ಎಷ್ಟು ಕೊಟ್ಟೆ ಅಂತ ಇವಾಗ ಫೈನಲಾಗಿ ಹೇಳ್ತೀನಿ ನಾನು. ನೋಡಿ, ಇದು ಸಲೀಸಾಗಿ ಆಗ್ಬಿಡುತ್ತೆ. ಹೀಗೆ ಇದು ಉಲ್ಟಾ ಇದೆ. ಈಗ ನೋಡಿ, ಈ ಥರದ್ದು ಕಾರ್ಡು ಕೊಟ್ಟಿದ್ದಾರೆ. ಡೈಮಂಡು ಅಂತೇಳಿ ಕಾರ್ಡು ಕೊಟ್ಟಿದ್ದಾರೆ. ಮತ್ತು ಫೈನಲಾಗಿ 38,000 ಆಯಿತು. 38,000 ಆಯ್ತು ಇದೊಂದಕ್ಕೆ. 1 ಗ್ರಾಮು 700 ಮಿಲಿ ಚಿನ್ನ ಇದೆ. ಅದಕ್ಕೆ 20,400 ಏನೋ ಹಾಕ್ಕೊಂಡ್ರು ಅವರು, 1 ಗ್ರಾಮ್ 700 ಮಿಲಿ ಚಿನ್ನಗೆ. ಆಮೇಲೆ 17,000 ರೂಪಾಯಿ ಡೈಮಂಡ್ಗೆ ಹಾಕ್ಕೊಂಡ್ರು. ಈ ಕಾರ್ಡ್ಗೆ 600 ರೂಪಾಯಿ. 38,000 ಆಯಿತು. ಫಸ್ಟ್ ಟೈಮ್ ತೊಗೊಂಡಿದ್ದೀನಿ. ನನಗೆ ಡೈಮಂಡ್ ಇರಲಿಲ್ಲ ನನ್ನ ಹತ್ರ, ಹಾಗಾಗಿ ಡೈಮಂಡ್ ತೊಗೊಂಡಿದ್ದೀನಿ. ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನನಗಂತೂ ತುಂಬ ಅಂದರೆ ಒಂಥರ ಏನೋ ಒಂದು ಖುಷಿ, ಏನೋ ಗೊತ್ತಿಲ್ಲ ಏನಂತೂ. ಯಾಕಂದರೆ ತುಂಬ ವರ್ಷದ್ದು ಕನಸು ಇವಾಗ ನನಸಾಯಿತು ಅನ್ನೋದು ಏನೋ ಒಂಥರ ಖುಷಿ. ಹೇಳ್ಕೊಳಕ್ಕೆ ಗೊತ್ತಾಗ್ತಾ ಇಲ್ಲ ಅದು ನನಗೆ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.